ಹಲೋ, ನಮಸ್ತೆ ಎಲ್ರಿಗೂ. ದಿನ ವಾಕ್ ಮಾಡೋದ್ರಿಂದ ಅಥವಾ ನಡೆಯೋದ್ರಿಂದ ಎಷ್ಟೆಲ್ಲ ಲಾಭಗಳಿದೆ ಅಂತ ನಿಮ್ಗೆ ಗೊತ್ತಾದರೆ ನೀವು ನಾಳೆಯಿಂದ ಮಿಸ್ ಮಾಡದೆ ವಾಕ್ ಮಾಡ್ತಾರೆ. ಯಾಕಂತಂದ್ರೆ ಅಷ್ಟೊಂದು ಪ್ರಯೋಜನಗಳಿವೆ. ಅದೇನು, ಹೇಗೆ ನಾವು ವಾಕ್ ಮಾಡಬೇಕು ಎಲ್ಲದನ್ನೇ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ಹಾಕುವಂಥ ಎಲ್ಲ ಕಂಟೆಂಟ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಇವಾಗ ವಾಕ್ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಪ್ರಯೋಜನಗಳಿವೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಪ್ರತಿನಿತ್ಯ ನಾವು ವಾಕ್ ಮಾಡೋದ್ರಿಂದ ಅದು ನಮ್ಮ ಹೃದಯನ ಕಾಪಾಡುತ್ತೆ. ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಅತಿ ಮುಖ್ಯವಾಗಿರುವಂಥ ಪ್ರಯೋಜನ. ಹೇಗೆ? ವಾಕ್ ಮಾಡೋದ್ರಿಂದ BP ಕಂಟ್ರೋಲ್ಗೆ ಬರುತ್ತೆ, ಡಯಾಬಿಟಿಸ್ ಕೂಡ ಕಂಟ್ರೋಲ್ಗೆ ಬರುತ್ತೆ. ಇನ್ನೊಂದು ಏನು ಅಂತಂದರೆ ದೇಹದಲ್ಲಿ ಸೇರ್ಕೊಂಡಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್, ಕೆಟ್ಟ ಕೊಬ್ಬು ಕರಗುತ್ತೆ. ಇದಿಷ್ಟು ಕಮ್ಮಿ ಆದರೆ, ಸ್ಟೇಬಲ್ ಆದರೆ ಏನಾಗುತ್ತೆ ಹೇಳಿ? ಆಟೋಮೆಟಿಕ್ ಆಗಿ ನಮ್ಮ ಹೃದಯ ಭದ್ರವಾಗಿರುತ್ತೆ, ನಮ್ಮ ಹೃದಯದ ಆರೋಗ್ಯ ಸೇಫ್ ಆಗಿರುತ್ತೆ. ಸೊ ವಾಕ್ ಮಾಡೋದ್ರಿಂದ ಸಿಗುವಂಥ ಇದೊಂದು ಅದ್ಭುತ ಪ್ರಯೋಜನ. ಹೃದಯದ ಆರೋಗ್ಯಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ಈಗ ವಾಕ್ ಮಾಡೋದ್ರಿಂದ ಸಿಗುವಂಥ ಎರಡನೇ ಉಪಯೋಗ ಏನು? ಇದು ಕೂಡ ಅತ್ಯದ್ಭುತವಾಗಿರುವಂಥ ಪ್ರಯೋಜನ. ಏನಂತಂದರೆ ಸಲೀಸಾಗಿ ದೇಹದ ಕೊಬ್ಬು ಕರಗುತ್ತೆ, ಹೊಟ್ಟೆಯ ಬೊಜ್ಜು ಕರಗುತ್ತೆ. ವಾಕ್ ಮಾಡೋದಿದೆಯಲ್ವ, ನಾವು ಕಷ್ಟಪಡದೆ ತುಂಬ ಸುಲಭವಾಗಿ ಹೊಟ್ಟೆಯ ದೇಹದ ಕೊಬ್ಬು ಬೊಜ್ಜನ್ನು ಕರಗಿಸಲಿಕ್ಕೆ ಇರುವಂಥ ಅತ್ಯದ್ಭುತವಾಗಿರುವಂಥ ಅಸ್ತ್ರ ಅಂತ ಹೇಳ್ಬೋದು. ವರ್ಕೌಟ್ ಮಾಡೋದಿದ್ರೆ ತುಂಬ ಕಷ್ಟಪಡಬೇಕು, ಡಯಟ್ ಮಾಡೋದಿದ್ರೆ ಏನೋ ಫುಡ್ಡನ್ನು ನಾವು ಅಂದರೆ ಕಾಂಪ್ರಮೈಸ್ ಆಗಬೇಕು. ಇದು ಏನೂ ಇಲ್ಲದೆ ಸುಲಭವಾಗಿ, ಅತಿ ಸುಲಭ ವಿಧಾನ ಏನಾದರೂ ಇದ್ದರೆ ದೇಹದ ತೂಕನ ಕಮ್ಮಿ ಮಾಡಲಿಕ್ಕೆ ಅಂತಂದರೆ ಅದು ವಾಕ್ ಮಾಡೋದು, ನಡೆಯೋದು. ಇನ್ನು ಮೂರನೇದು, ವಾಕ್ ಮಾಡೋದಿದೆಯಲ್ವ, ನಾವು ಇಡೀ ದಿನ ಖುಷಿಯಾಗಿ ಇರೋ ಥರ ಮಾಡುತ್ತೆ. ಅಂದರೆ ನಮ್ಮ ಮೂಡನ್ನು ಇಂಪ್ರೂವ್ ಮಾಡುತ್ತೆ. ದಿನ ಇಡೀ ನಾವು ಫ್ರೆಶ್ ಆಗಿರೋ ಥರ ನೋಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ನೀಟಾಗಿ ಆಗೋದ್ರಿಂದ ಮನಸ್ಸು ಖುಷಿಯಾಗಿರುತ್ತೆ. ನಾಲ್ಕನೇದು ಏನು ಅಂತಂದರೆ, ವಾಕ್ ಮಾಡೋದ್ರಿಂದ ನಮ್ಮ ನಿದ್ದೆಯ ಕ್ವಾಲಿಟಿ ಇದೆಯಲ್ಲ ಅದು ಇಂಪ್ರೂವ್ ಆಗುತ್ತೆ. ತುಂಬ ಜನರಿಗೆ ರಾತ್ರಿ ಮಲಗಿದ್ರೆ ಸರಿಯಾಗಿ ನಿದ್ದೆ ಬರಲ್ಲ, ಅವಾಗ ಎಚ್ಚರಿಕೆ ಆಗುತ್ತೆ, ಡಿಸ್ಟರ್ಬ್ಡ್ ಸ್ಲೀಪ್ ಏನಂತಾರೆ. ಇದನ್ನ ತಪ್ಪಿಸುತ್ತೆ. ಉತ್ತಮವಾಗಿ ಗಾಢ ನಿದ್ದೆ ಬರೋ ಥರ, ಒಳ್ಳೆ ನಿದ್ದೆ ಬರೋ ಥರ ಮಾಡುತ್ತೆ. ಇದು ನಮ್ಮ ಆರೋಗ್ಯವನ್ನು ಯಾವ ಮನುಷ್ಯ ಒಳ್ಳೆಯ ನಿದ್ದೆ ಮಾಡ್ತಾನೋ ಅವನ ಆರೋಗ್ಯ ಸೂಪವಾಗಿರುತ್ತೆ. ಒಳ್ಳೆಯ ನಿದ್ದೆ ಮಾಡೋದ್ರಿಂದ ಓವರಾಲ್ ಆಗಿ ನಿಮ್ಮ ದೇಹದ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಇನ್ನೊಂದೇನು ಅಂತಂದರೆ, ವಾಕ್ ಮಾಡೋದು ಡೈಜೆಷನ್ಗೆ ಕೂಡ ತುಂಬ ಒಳ್ಳೆಯದು. ಊಟ ಮಾಡಿ ಆದ ನಂತರ ವಾಕ್ ಮಾಡೋದ್ರಿಂದ ಒಳ್ಳೆಯ ಡೈಜೆಷನ್ ಆಗುತ್ತೆ. ತಿಂದಿದ್ದು ಬೇಗ ತುಂಬ ಚೆನ್ನಾಗಿ ಕರಗುತ್ತೆ, ದೇಹಕ್ಕೆ ತುಂಬ ಬೇಗ ಉಬ್ಕೊಳ್ಳುತ್ತೆ. ಸೊ ವಾಕ್ ಮಾಡೋದ್ರಿಂದ ಇಷ್ಟೆಲ್ಲ ಪ್ರಯೋಜನಗಳಿದೆ. ಅಂದರೆ ಹೃದಯದ ಆರೋಗ್ಯನ ಜಾಸ್ತಿ ಮಾಡುತ್ತೆ, ನಿದ್ದೆಯ ಕ್ವಾಲಿಟಿನ ಜಾಸ್ತಿ ಮಾಡುತ್ತೆ, ದೇಹದ ತೂಕ ಕಮ್ಮಿ ಮಾಡೋ ಥರ ಮಾಡುತ್ತೆ, ತಿಂದದ್ದು ತುಂಬ ಚೆನ್ನಾಗಿ ದೇಹಕ್ಕೆ ಅಂದರೆ ಕರಗೋ ಹಾಗೆ ಮಾಡುತ್ತೆ, ಬೇಡದ ಕೊಬ್ಬು ಕೊಲೆಸ್ಟ್ರಾಲ್ಗಳನ್ನು ಕರಗಿಸುತ್ತೆ, ನಮ್ಮ ಮೂಡನ್ನು ರಿಫ್ರೆಶ್ ಮಾಡುತ್ತೆ, ನಾವು ಖುಷಿಯಾಗಿರೋ ಥರ ಮಾಡುತ್ತೆ. ಇದಕ್ಕಿಂತ ಜಾಸ್ತಿ ಏನು ಬೇಕು ಹೇಳಿ ಮನುಷ್ಯನಿಗೆ? ಹಾಗಾದರೆ ಒಂದು ಏನು ಅಂತಂದರೆ, ನೀವು ಜಾಸ್ತಿ ಊಟ ಮಾಡ್ತೀರಲ್ವ, ಹೆವಿ ಫುಡ್ಡು ತಿಂದಿರ್ತೀರಲ್ವ, ಅದರ ನೆಕ್ಸ್ಟ್ ಇಮ್ಮಿಡಿಯೇಟ್ ಆಗಿ ನೀವು ವಾಕ್ ಮಾಡಬಾರ್ದು. ಒಂದು 1/4 ಗಂಟೆ ಬಿಟ್ಟು 20 ನಿಮಿಷ ಬಿಟ್ಟು ವಾಕ್ ಮಾಡಬೇಕು. ವಾಕ್ ಮಾಡುವಾಗ ಯಾವಾಗಲೂ ಕಂಫರ್ಟ್ ಇರುವಂಥ ಶೂವನ್ನು ಹಾಕೋಬೇಕು. ಇಲ್ಲದಿದ್ದರೆ ಕೆಲವರಿಗೆ ಪಾದ ನೋವು ಅಥವಾ ಮಂಡಿ ನೋವು ಶುರುವಾಗುತ್ತೆ. ಅದರಿಂದ ಕಂಫರ್ಟ್ ಇರುವಂತಹ ಶೂಗಳನ್ನು ಅಂದರೆ ಆರಾಮದಾಯಕವಾಗಿರುವಂಥ ಶೂಗಳನ್ನು ನಾವು ಹಾಕೋಬೇಕು. ನಮ್ಮ ಅಂದರೆ ಆ ಏಜ್ ಲಿಮಿಟ್ ಏನಿರುತ್ತೆ ಅದಕ್ಕನುಸಾರವಾಗಿ ವಾಕ್ ಮಾಡಬೇಕು. ನೀವು ಫಸ್ಟ್ ಯಾವಾಗಲೂ ಸ್ಲೋ ಆಗಿ ವಾಕ್ ಮಾಡಿ, ಕೊನೆಗೆ ಗ್ರ್ಯಾಜುವಲ್ ಆಗಿ ಜಾಸ್ತಿ ಸ್ಪೀಡಲ್ಲಿ ಹೋಗಬೇಕು. ಫಸ್ಟ್ ಏಕ್ದಮ್ ಸ್ಪೀಡಾಗಿ ವಾಕ್ ಮಾಡಬಾರ್ದು. ಇನ್ನೊಂದು, ಊಟ ಮಾಡಿದ ತಕ್ಷಣ ವಾಕ್ ಮಾಡಬಾರ್ದು. 15 ನಿಮಿಷ ಬಿಟ್ಟು ನೀವು ವಾಕ್ ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಬೆಳಗಿನ ಹೊತ್ತು ಅಂದರೆ ಪ್ರಶಾಂತವಾಗಿರುವಂಥ ಪಾರ್ಕು ಜಾಗಗಳಲ್ಲಿ ವಾಕ್ ಮಾಡಿದರೆ ಇನ್ನೂ ತುಂಬ ಉತ್ತಮ. ಇನ್ನೊಂದು ಏನು ಅಂತಂದರೆ, ಬೆಳಗಿನ ಹೊತ್ತು ಮತ್ತು ಸಾಯಂಕಾಲದ ಹೊತ್ತು ವಾಕ್ ಮಾಡಿದರೆ ತುಂಬ ಉತ್ತಮ. ಸೊ ವಾಕಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಅನ್ನೋದನ್ನು ತಿಳ್ಕೊಂಡ್ರೆ ತಡ ಮಾಡಬೇಡಿ, ನಾಳೆಯಿಂದನೇ ವಾಕ್ ಮಾಡಲಿಕ್ಕೆ ಶುರು ಮಾಡಿ. ಹಾಗೆಯೇ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ಸ್ ಇಷ್ಟ ಆಯಿತು, ಯಾವ ಪ್ರಯೋಜನ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಕೂಡ ನನಗೆ ಹೇಳಿ. ನಿಮಗೆ ಇನ್ನೇನಾದರೂ ಮಾಹಿತಿಗಳಿದ್ರ ಬಗ್ಗೆ ಗೊತ್ತಿದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಯಾಕಂತಂದರೆ ಗೊತ್ತಿಲ್ಲದವರಿಗೆ ನಾವು ತಿಳಿಸಿದಾಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದ್ರಲ್ಲಿ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.